ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ವಿಕೋಟ ಮತ್ತು ಕೆಜಿಎಫ್ ಮುಖ್ಯ ರಸ್ತೆಯ ವೆಂಕಟೇಶ್ವರ ಕ್ರಾಸ್ನಲ್ಲಿರ್ತಕ್ಕಂಥ ಒಂದು ರಸ್ತೆ ಪಕ್ಕ ಇರತಕ್ಕಂಥ ಅಂಗಡಿಗಳ ಮುಂಭಾಗದಲ್ಲಿ ನೋಡ್ಬೋದು 11 kV ಕರೆಂಟ್ ಏನು ಬಂದಿದೆಯೋ ತುಂಬ ಕೆಳಗಡೆ ಬಂದುಬಿಟ್ಟಿದೆ. ನೋಡ್ಬೋದು ಅಂಗಡಿಗಳೆಲ್ಲ ಇದೆ, ಅಂಗಡಿ ಕೆಳಗಡೆನೇ ಇದೆ. ಸುಮಾರು 106 ಜನ ಬೇರೆ ಕಡೆಯಿಂದ ಚೆನ್ನೈ ಎಕ್ಸ್ಪ್ರೆಸ್ ಕಡೆಯಿಂದ ಬರ್ತಕ್ಕಂಥ ವೆಹಿಕಲ್ಸ್ ನಿಲ್ಲಿಸಿ ಟೀ ಕಾಫಿ ಮತ್ತು ತಿಂಡಿ ತಿನ್ಕೊಂಡು ಹೋಗುವಂಥ ಒಂದು ಹೋಟ್ಲ್ಸ್ ಇದೆ. ಆ ಹೋಟ್ಲ್ ಮುಂಭಾಗದಲ್ಲಿ ಈ ಒಂದು 11 kV ತುಂಬ ಟಚ್ ಮಾಡಿದ್ರೆ ನೋಡಿ ಟಚ್ ಆಗುತ್ತೆ, ಅಷ್ಟು ಕೆಳಭಾಗದಲ್ಲಿರ್ತಕ್ಕಂಥದ್ದು. ಕೂಡಲೇ ವಿಕೋಟ ಮತ್ತು ಕೆಜಿಎಫ್ ಮುಖ್ಯ ರಸ್ತೆಯ ವೆಂಕಟೇಶ್ವರ ಕ್ರಾಸ್ನಲ್ಲಿರ್ತಕ್ಕಂಥ ಒಂದು ರಸ್ತೆ ಪಕ್ಕ ಇರತಕ್ಕಂಥ ಅಂಗಡಿಗಳ ಮುಂಭಾಗದಲ್ಲಿ ನೋಡ್ಬೋದು 11 kV ಕರೆಂಟ್ ಏನು ಬಂದಿದೆಯೋ ತುಂಬ ಕೆಳಗಡೆ ಬಂದುಬಿಟ್ಟಿದೆ. ನೋಡ್ಬೋದು ಅಂಗಡಿಗಳೆಲ್ಲ ಇದೆ, ಅಂಗಡಿ ಕೆಳಗಡೆನೇ ಇದೆ. ಸುಮಾರು 106 ಜನ ಬೇರೆ ಕಡೆಯಿಂದ ಚೆನ್ನೈ ಎಕ್ಸ್ಪ್ರೆಸ್ ಕಡೆಯಿಂದ ಬರ್ತಕ್ಕಂಥ ವೆಹಿಕಲ್ಸ್ ನಿಲ್ಲಿಸಿ ಟೀ ಕಾಫಿ ಮತ್ತು ತಿಂಡಿ ತಿನ್ಕೊಂಡು ಹೋಗುವಂಥ ಒಂದು ಹೋಟ್ಲ್ಸ್ ಇದೆ. ಆ ಹೋಟ್ಲ್ ಮುಂಭಾಗದಲ್ಲಿ ಈ ಒಂದು 11 kV ತುಂಬ ಟಚ್ ಮಾಡಿದ್ರೆ ನೋಡಿ ಟಚ್ ಆಗುತ್ತೆ, ಅಷ್ಟು ಕೆಳಭಾಗದಲ್ಲಿರ್ತಕ್ಕಂಥದ್ದು. ಕೂಡಲೇ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯ ಅಥವಾ ಇಲ್ಲಿರ್ತಕ್ಕಂಥ ಸಾರ್ವಜನಿಕರ ನಿರ್ಲಕ್ಷ್ಯ ಗೊತ್ತಿಲ್ಲ. ಕೂಡಲೇ ಬೆಸ್ಕಾಂ ಅಧಿಕಾರಿಗಳು ಬಂದು ಕೂಡಲೇ ಇದನ್ನು ಸರಿಪಡಿಸಬೇಕು. ಇಲ್ಲಾಂತಂದರೆ ಇಲ್ಲಿ ಸಾರ್ವಜನಿಕರಿಗೆ ಮತ್ತು ಇಲ್ಲಿ ಅಂಗಡಿ ಮಾಲೀಕರಿಗೆ ತೊಂದರೆ ಆಗುವಂಥದ್ದು ಇದಿದೆ. ಕೂಡಲೇ ಏನು ಬೆಸ್ಕಾಂ ಅಧಿಕಾರಿಗಳಿದ್ದಾರೆ, ಸುಂದರಪಾಲಲ್ಲಿ ಬೆಸ್ಕಾಂ ಅಧಿಕಾರಿಗಳು ಕೂಡಲೇ ಬಂದು ಅದನ್ನು ಸರಿಪಡಿಸಬೇಕು, 100 ಜನಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಮಾಧ್ಯಮಗಳ ಮುಖಾಂತರ ನಮ್ಮ ಜನ ನ್ಯೂಸ್ ಮತ್ತು NBT ನ್ಯೂಸ್ ಮತ್ತು ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮರ ಒಂದು ಚಾನಲ್ ಮುಖಾಂತರ ಬೆಸ್ಕಾಂ ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾನೆ. ಕೂಡಲೇ ಬಂದು ಇಲ್ಲಿ ಸರಿಪಡಿಸೋದಿದೆ. ನಾಳೆನೇ ಇದರ ಬಗ್ಗೆ ಒಂದು ಪ್ರತಿಭಟನೆ ಮಾಡುವಂಥ ಕೂಡ ಪ್ರತಿಭಟನೆ ಹಮ್ಮಿಕೊಳ್ತೀವಿ ಅಂತೇಳಿ ಬೆಸ್ಕಾಂ ಅಧಿಕಾರಿಗೆ ಎಚ್ಚರಿಕೆಯನ್ನು ಕೊಡ್ತಾನೆ. ಈ ಕೂಡಲೇ ಮಧ್ಯಾಹ್ನ ಒಳಗಡೆ ಇದು ಬಂದು ಸರಿಪಡಿಸಬೇಕು ಅಂತ ಹೇಳ್ಬಿಟ್ಟು ನಾವು KEB ಅಧಿಕಾರಿಗಳಿಗೆ, ಬೆಸ್ಕಾಂ ಅಧಿಕಾರಿಗಳಿಗೆ ಮತ್ತು ಸಾರ್ವಜನಿಕರು ಕೂಡ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗೆ ಗಮನಕ್ಕೆ ತಂದು ಈ ಕೂಡಲೇ ಏನು ಅಂಗಡಿ ಮಾಲೀಕರು ಏನಿದ್ದಾರೆ ಇಲ್ಲಿ ಅವರು ಕೂಡಲೇ ಬೆಸ್ಕಾಂ ಅಧಿಕಾರಿಗೆ ಗಮನಕ್ಕೆ ತಂದು ಸರಿಪಡಿಸಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಸುನೀಲ್ ಕುಮಾರ್, NGO ಮಾಜಿ ಅಧ್ಯಕ್ಷರು.